स्वागत श्री प्रभु येसुवे, स्वागत श्री गुरु याजकरे, स्वागत भक्त श्री महाजनरे, स्वागता स्वागता दिव्य संस्कार के यीशु स्वामी प्रभुविನ ಮುನಿಗಳ ಸವಿಧ್ಯಾನ ಪ್ರೇಮಾಭಿಷೇಕಕ್ಕೆ ಭೋಜನ ಸಂಸಾರ ಲೋಕ ಕಲ್ಯಾಣಕ್ಕೆ, ಲೋಕ ಕಲ್ಯಾಣಕ್ಕೆ ಯೇಸು ಸ್ವಾಮಿಯ ಆಹ್ವಾನ ಸ್ತುತಿ ಸಮ್ಮೇಳನಕ್ಕೆ. ಈ ದಿವ್ಯ ಬಲಿಪೂಜೆಯನ್ನು ಇಲ್ಲಿ ನೆರೆದಿರುವ ಎಲ್ಲ ವಿಶ್ವಾಸಿಗಳ ಅಭಿಪ್ರಾಯಗಳಿಗಾಗಿಯೂ, ಜಾಲತಾಣದಲ್ಲಿ ಪ್ರಾರ್ಥನೆಯ ನೆರವನ್ನು ಕೋರಿರುವವರಿಗಾಗಿಯೂ ಹಾಗೂ ವಿಶೇಷವಾಗಿ ಇಂದು ತಮ್ಮ ಅಭಿಪ್ರಾಯಗಳಿಗಾಗಿ ಬಲಿಪೂಜೆ ಕಾಣಿಕೆ ನೀಡಿರುವವರಿಗಾಗಿ ಅರ್ಪಿಸಲಾಗುವುದು. ಎಲ್ಲರಿಗೂ ಬೆಳಗಿನ ಶುಭೋದಯ. ಇಂದಿನ ಈ ಹಬ್ಬದ ವಿಶೇಷ ಬಲಿಪೂಜಾರ್ಪಣೆಗೆ ಹಾರ್ದಿಕ ಶುಭ ಸ್ವಾಗತ. ಈತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ಭಕ್ತರ ಪಾಲಕಿ, ಹತ್ತಿಯ ಪ್ರೇರಕಿ, ಶುಭ ಸಂದೇಶ ಪ್ರಚಾರಕಿ, ವರಗಳ ತಾರಕಿ, ಯೇಸುವಿನ ಪೋಷಕಿ ಮಾತೆ ಮರಿಯಮ್ಮನವರ ಜನ್ಮೋತ್ಸವವನ್ನು ಬಹಳ ಸಂತೋಷ, ಸಡಗರ, ಸಂಭ್ರಮ, ವೈಭವ, ವಿಜೃಂಭಣೆಯಿಂದ, ಪುಷ್ಪ ಪೂಜೆಗಳಿಂದ, ಅಲಂಕಾರ, ಆಡಂಬರದಿಂದ, ಶೃಂಗಾರದಿಂದ, ಹರಕೆ ನೆನಕೆಗಳಿಂದ, ಭಕ್ತಿ ಶ್ರದ್ಧೆಯಿಂದ, ವಿಶ್ವಾಸದಿಂದ ನಾವು ಆಚರಿಸಲು ಇಲ್ಲಿ ಸೇರಿದ್ದೇವೆ. ಜಗತ್ತಿಗೆ ಜಗದೋದ್ಧಾರಕನನ್ನು, ಜಗತ್ತಿನ ಭವಿಷ್ಯೋದ್ಧಾರಕ್ಕಾಗಿ ತನ್ನ ಏಕೈಕ ಕುಮಾರನನ್ನೇ ಧಾರೆ ಎರೆದ ಆ ಮಹಾನ್ ಮಾತೆ, ಜಗದ್ವಿಖ್ಯಾತೆ, ಸರ್ವ ಸದ್ಗುಣಗಳ ಸಂಪನ್ನೆ ಮಾತೆ ಮರಿಯಮ್ಮನವರ ಈ ಜನ್ಮೋತ್ಸವ ನಿಜಕ್ಕೂ ನಮ್ಮೆಲ್ಲರಿಗೂ ಸಹ ಬಹಳ ಸಂತಸದ ವಿಷಯ. ಮಾತೆ ಮರಿಯಮ್ಮನವರು ದೇವರ ಮೆಚ್ಚುಗೆಗೆ ಪಾತ್ರರಾದವರು. ತನ್ನ ಸಮರ್ಪಣೆಯಿಂದ ತನುವು ನಿನ್ನದು, ಮನವೂ ನಿನ್ನದು, ಎನ್ನ ಜೀವನವೂ ನಿನ್ನದು, ನಾನು ನಿನ್ನವಳೆಂಬ ತೃಣವು ಮಾತ್ರ ನನ್ನದು ಅಂತ ಹೇಳಿ ದೈವಿ ಯೋಜನೆಗೋಸ್ಕರ ದೇವರ ಚಿತ್ತಕ್ಕೆ ತನ್ನನ್ನೇ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡಂತಹ ಮಹಾನ್ ವ್ಯಕ್ತಿ ಮಾತೆ ಮರಿಯಮ್ಮನವರು. ಆಕೆ ದೇವರಿಟ್ಟಂತಹ ವಿಶ್ವಾಸ ನಿಜಕ್ಕೂ ಅಪಾರವಾದದ್ದು, ಆಳವಾದದ್ದು, ಅನಂತವಾದದ್ದು, ಅತಿಶಯವಾದದ್ದು, ಅಮೋಘವಾದದ್ದು, ಅನನ್ಯವಾದದ್ದು, ಅನ್ಯೋನ್ಯವಾದದ್ದು, ಅಮರವಾದದ್ದು. ಅಂತಹ ಮಾತೆ ನಿಜಕ್ಕೂ ಸ್ವರಗಳ ಸದ್ಗುಣಗಳ ಸಂಪನ್ನೆ, ನಮ್ಮೆಲ್ಲರಿಗೂ ಸಹ ಒಂದು ರೀತಿಯ ಆದರ್ಶ, ಮಾದರಿ. ತನ್ನ ಜೀವನದಲ್ಲಿ ಎಷ್ಟೇ ಕಷ್ಟ, ನಷ್ಟ, ನೋವು, ನಿರಾಶೆ, ಹತಾಶೆ ಬಂದರೂ ಸಹ ದೇವರ ಚಿತ್ತಕ್ಕೆ ತನ್ನನ್ನೇ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಂತಹ ಮಹಾನ್ ಮಾತೆ ದೇವಮಾತೆ ಮರಿಯಮ್ಮನವರು. ಆಕೆ ನಮ್ಮ ಜೀವನಕ್ಕೆ ಒಂದು ರೀತಿಯ ಸ್ಫೂರ್ತಿ, ಮಾದರಿ. ಆಕೆಯ ಮಕ್ಕಳು ನಾವೆಂಬುದಾದರೆ ಕೇವಲ ಬಾಹ್ಯ ಆಡಂಬರ, ಅಲಂಕಾರ, ಶೃಂಗಾರಕ್ಕೆ ಮಾತ್ರ ನಮ್ಮ ಆಚರಣೆಯನ್ನು ಸೀಮಿತಗೊಳಿಸದೆ ಆಕೆಯನ್ನು ನಮ್ಮ ಆದರ್ಶವನ್ನಾಗಿ ಅಂಗೀಕರಿಸಿ ಆಕೆ ನಡೆದಂತಹ ದಾರಿಯಲ್ಲಿ ನಾವು ಸಹ ಹೆಜ್ಜೆ ಇಟ್ಟು ಸಾಗಿದರೆ ನಾವು ಸಹ ಆಕೆ ಹೇಗೆ ದೇವರ ವಿಶೇಷ ಮನ್ನಣೆಗೆ, ದೇವರ ವಿಶೇಷ ಆ ಸೌಭಾಗ್ಯಕ್ಕೆ,
ಆತ್ಮ ಶರೀರ ಸಮೇತ ಸ್ವರ್ಗ ಆರೋಹಣರಾಗುವಂತಹ ಆ ಮಹಾನ್ ಸೌಭಾಗ್ಯವನ್ನು ಪಡೆದಂತೆ ನಾವು ಸಹ ದೇವರಿಂದ ಉಚಿತ ಕೊಡುಗೆಯನ್ನು ಪಡೆಯಲು ಸಾಧ್ಯ. ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು, ತಾಯಿಗೆ ತಕ್ಕ ಮಕ್ಕಳಾಗಿ ನಾವು ಬಾಳಬೇಕಾದ್ರೆ ಆಕೆ ಇದ್ದಂತಹ ಆ ದೈವಿ ವಿಶ್ವಾಸ, ವಿನಯತೆ, ವಿನಮ್ರತೆ, ವಿಧೇಯತೆ, ಹೃದಯ ವೈಶಾಲ್ಯತೆ ಇವೆಲ್ಲವೂ ಸಹ ನಮಗೆ ಪ್ರೇರಣೆಯಾಗಿರಬೇಕು. ಹಾಗಾಗಿ ಮಾತೆ ಮರಿಯಮ್ಮನವರ ಈ ಪುಣ್ಯಕ್ಷೇತ್ರದಲ್ಲಿ ನಾವೆಲ್ಲೂ ಸೇರಿರುವಾಗ ಆ ಮಾತೆ ಮರಿಯಮ್ಮನವರು ನಮಗೆ ಪ್ರೇರಣೆ ನೀಡಲಿ, ನಮ್ಮ ಪರವಾಗಿ ಭಿನ್ನಯಿಸಲಿ, ನಮಗೋಸ್ಕರ ಪ್ರಾರ್ಥಿಸಲಿ. ನಮ್ಮೆಲ್ಲರ ಕೋರಿಕೆಗಳು, ವೈಯಕ್ತಿಕ ಕೋರಿಕೆಗಳು, ನಮ್ಮ ಕುಟುಂಬಕ್ಕಾಗಿ, ನಮ್ಮ ಇತರ ಜನರು ನಮ್ಮಿಂದ ಯಾರು ಪ್ರಾರ್ಥನೆಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೋ ಅವರೆಲ್ಲರ ಪ್ರಾರ್ಥನೆಗಳನ್ನು ಮಾತೆ ಮರಿಯಮ್ಮನ ಮುಖಾಂತರ ದೇವರಿಗೆ ಸಲ್ಲಿಸಿ ಈ ಕೋರಿಕೆಗಳನ್ನು, ನಮ್ಮ ಈ ಹರಕೆಗಳನ್ನು, ನಮ್ಮ ನೆನಕೆಗಳನ್ನು ದಯಮಾಡಿ ಪಡೆದುಕೊಡಿ ಮಾತೆ ಅಂತ ಹೇಳಿ ಮಾತೆ ಮರಿಯಮ್ಮನವರಲ್ಲಿ ವಿಶ್ವಾಸವಿಟ್ಟು ಈ ಬಲಿಪೂಜೆಯಲ್ಲಿ ನಾವು ಪಾಲ್ಗೊಳ್ಳೋಣ. ಈ ಬಲಿಪೂಜೆಯನ್ನು ಅರ್ಪಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ. ಉನ್ನತ ದೇವತೆ ಮಹಿಮೆ, ಭುವಿಯೊಳು ಮನುಜಗೆ ಶಾಂತಿ. ಉನ್ನತ ದೇವತೆ ಮಹಿಮೆ, ಭುವಿಯೊಳು ಮನುಜಗೆ ಶಾಂತಿ. ಶಾಂತಿ 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 ಶಾಂತಿ. ದೇವನಿಗೆ ಪಿತ ದೇವನಿಗೆ, ಕರ್ತನಿಗೆ ಸೃಷ್ಟಿಕರ್ತನಿಗೆ, ದೇವನಿಗೆ ಪಿತ ದೇವನಿಗೆ, ಕರ್ತನಿಗೆ ಸೃಷ್ಟಿಕರ್ತನಿಗೆ, ಒಡೆಯನಿಗೆ ಸ್ವರ್ಗದೊಡೆಯನಿಗೆ ಮಹಿಮೆಯು ಸಲ್ಲಲಿ. ಒಡೆಯನಿಗೆ ಸ್ವರ್ಗದೊಡೆಯನಿಗೆ ಮಹಿಮೆಯು ಸಲ್ಲಲಿ. ಉನ್ನತ ದೇವತೆ ಮಹಿಮೆ, ಭುವಿಯೊಳು ಮನುಜಗೆ ಶಾಂತಿ. ಕ್ರಿಸ್ತನಿಗೆ ಯೇಸು ಕ್ರಿಸ್ತನಿಗೆ, ಕುವರನಿಗೆ ದೇವ ಕುವರನಿಗೆ, ಕ್ರಿಸ್ತನಿಗೆ ಯೇಸು ಕ್ರಿಸ್ತನಿಗೆ, ಕುವರನಿಗೆ ದೇವ ಕುವರನಿಗೆ, ರಕ್ಷಕಗೆ ಲೋಕ ರಕ್ಷಕಗೆ ಮಹಿಮೆಯು ಸಲ್ಲಲಿ. ರಕ್ಷಕಗೆ ಲೋಕ ರಕ್ಷಕಗೆ ಮಹಿಮೆಯು ಸಲ್ಲಲಿ. ಉನ್ನತ ದೇವತೆ ಮಹಿಮೆ, ಭೂಮಿಯೊಳು ಮನುಜಗೆ ಶಾಂತಿ. ಆತ್ಮನಿಗೆ ಪವಿತ್ರಾತ್ಮನಿಗೆ, ದಾತನಿಗೆ ವರದಾತನಿಗೆ, ಆತ್ಮನಿಗೆ ಪವಿತ್ರಾತ್ಮನಿಗೆ, ದಾತನಿಗೆ ವರದಾತನಿಗೆ, ತೇಜನಿಗೆ ದಿವ್ಯ ತೇಜನಿಗೆ ಮಹಿಮೆಯು ಸಲ್ಲಲಿ.
ರಾಜನಿಗೆ ದಿವ್ಯ ತೇಜನಿಗೆ ಮಹಿಮೆಯು ಉನ್ನತ ದೇವಗೆ ಮಹಿಮೆ ಭೂಮಿಯೋಳು ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಿಮ್ಮ ಕುಮಾರರ ಜಯಂತಿಯು ನಮ್ಮ ರಕ್ಷಣೆಯೋಗಮವಾದಂತೆ ಅವರ ತಾಯಿಯ ಜನನವು ನಮಗೆ ಆಂತರಿಕ ಶಾಂತಿಯನ್ನು ತರುವಂತೆ ಮಾಡಿದ್ದೀರಿ. ಅಂತೆಯೇ ಕನ್ಯಾ ಮರಿಯಮ್ಮನವರ ಜಯಂತಿಯ ಹಬ್ಬದಂದು ಸ್ವರ್ಗೀಯ ಕೃಪಾವರದ ಕೊಡುಗೆಗಳನ್ನು ನಿಮ್ಮ ಸೇವಕರಾದ ನಮಗೆ ಲಭಿಸುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಕುಮಾರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಮೀಕನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಸ್ವಾಮಿ ಇಂತೆನ್ನುತ್ತಾರೆ: ಎಫ್ರಾತದ ಬೆತ್ಲೆಹೇಮೆ, ಜುದೇಯದ ಕುಲಗಳಲ್ಲಿ ನೀನು ಅತಿ ಚಿಕ್ಕವಳಾಗಿದ್ದರೂ ಇಸ್ರೇಲನ್ನು ಆಳತಕ್ಕವನು ನಿನ್ನಿಂದಲೇ ಉದಯಿಸುವನು. ಆತನ ಗೋತ್ರದ ಮೂಲ ಪುರಾತನವಾದದ್ದು, ಅನಾದಿ ಕಾಲದಿಂದ ಬಂದದ್ದು. ಇಂತಿರಲು ದಿನ ತುಂಬಿದವಳು ಹೆರುವವರೆಗೂ ಸರ್ವೇಶ್ವರ ತನ್ನ ಜನರನ್ನು ಶತ್ರುಗಳ ವಶಕ್ಕೆ ಬಿಟ್ಟು ಬಿಡುವರು. ಅನಂತರ ಅಲೆದೊಳಿದ ಸಹೋದರರು ಬಂದು ಇಸ್ರಾಯೇಲ್ ಜನರೊಂದಿಗೆ ಸೇರಿಕೊಳ್ಳುವರು. ಆತನು ಸರ್ವೇಶ್ವರನಿಂದ ಬರುವ ಶಕ್ತಿಯಿಂದಲೇ ಆ ಸ್ವಾಮಿ ದೇವರ ನಾಮದ ಪ್ರಭಾವದಿಂದಲೂ ತನ್ನ ಜನರನ್ನು ಪರಿಪಾಲಿಸುವನು. ಆ ಜನರು ಸುರಕ್ಷಿತವಾಗಿ ಬಾಳುವರು. ಆತನು ಜಗದ ಕಟ್ಟ ಕಡೆಯವರೆಗೂ ಪ್ರಬಲನಾಗಿರುವನು. ಆತನೇ ನಮಗೆ ಶಾಂತಿದಾತನು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಹಿಗ್ಗುವುದು ನನ್ನ ದೇವರಲ್ಲಿ ನನ್ನ ಆತ್ಮ ಹಿಗ್ಗುವುದು ನನ್ನ ದೇವರಲ್ಲಿ ನನ್ನ ಆತ್ಮ. ನಿನ್ನ ಚಲ ಪ್ರೀತಿಯಲ್ಲಿದೆ ನನಗೆ ವಿಶ್ವಾಸ, ನಿನ್ನ ರಕ್ಷಣೆ ತಂದಿದೆ ನನ್ನ ಮನಕ್ಕೆ ಹರುಷ. ಹಿಗ್ಗುವುದು ನನ್ನ ದೇವರಲ್ಲಿ ನನ್ನ ಆತ್ಮ ಹಿಗ್ಗುವುದು ನನ್ನ ದೇವರಲ್ಲಿ ನನ್ನ ಪ್ರಭು ಮಾಡಿದ ಮಹೋಪಕಾರ್ಯಗಳಿಗಾಗಿ ಹಾಡುವೆ ಗೀತವನ್ನು ಮನಪೂರ್ವಕವಾಗಿ. ದೇವರಲ್ಲಿ ನನ್ನ ಆತ್ಮ ಹಿಗ್ಗುವುದು ನನ್ನ ದೇವರಲ್ಲಿ ನನ್ನ ಆತ್ಮ. Alleluia, 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 Alleluia.
ಮಾತೆಯ ಹಾಡಿ ಹೊಗಳೋಣ, ಮಾತೆಗೆ ನಮಿಸಿ ವಂದಿಸೋಣ. ಮಾತೆಯ ಹಾಡಿ ಹೊಗಳೋಣ, ಮಾತೆಯ ನಮಿಸಿ ವಂದಿಸೋಣ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಕ್ರಿಸ್ತ ಯೇಸುವಿನ ಜನನದ ಪ್ರಕರಣ. ಯೇಸುವಿನ ತಾಯಿ ಮರಿಯಳಿಗೂ ಜೋಸೆಫನಿಗೂ ನಿಶ್ಚಿತಾರ್ಥವಾಗಿತ್ತು. ಅವರಿಬ್ಬರು ಕೂಡಿ ಬಾಳುವುದಕ್ಕೆ ಮುಂಚೆಯೇ ಮರಿಯಳು ಗರ್ಭವತಿಯಾಗಿರುವುದು ತಿಳಿದು ಬಂತು. ಆಕೆ ಗರ್ಭಧರಿಸಿದ್ದು ಪವಿತ್ರಾತ್ಮ ಪ್ರಭಾವದಿಂದ. ಆಕೆಯ ಪತಿ ಜೋಸೆಫನು ನೀತಿವಂತನು. ಮರಿಯಳನ್ನು ಅವಮಾನಕ್ಕೆ ಗುರಿ ಮಾಡುವ ಉದ್ದೇಶ ಅವನದಲ್ಲವಾದುದರಿಂದ ಯಾರಿಗೂ ತಿಳಿಯದ ಹಾಗೆ ನಿಶ್ಚಿತಾರ್ಥವನ್ನು ಮುರಿದು ಬಿಡಬೇಕೆಂದಿದ್ದನು. ಆತನು ಈ ಕುರಿತು ಆಲೋಚಿಸುತ್ತಿದ್ದಂತೆ ದೇವದೂತನು ಕನಸಿನಲ್ಲಿ ಕಾಣಿಸಿಕೊಂಡು, ದಾವೀದನ ವಂಶದ ಜೋಸೆಫನೇ, ಮರಿಯಳನ್ನು ನಿನ್ನ ಪತ್ನಿಯನ್ನಾಗಿ ಸ್ವೀಕರಿಸಲು ಅಂಜಬೇಡ. ಆಕೆ ಗರ್ಭಧರಿಸಿರುವುದು ಪವಿತ್ರಾತ್ಮ ಪ್ರಭಾವದಿಂದಲೇ. ಆಕೆ ಒಬ್ಬ ಮಗನನ್ನು ಹೆರುವಳು. ಆತನಿಗೆ ನೀನು ಯೇಸು ಎಂಬ ಹೆಸರಿಡಬೇಕು, ಏಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ ಎಂದನು. ಇಗೋ, ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು. ಇಮ್ಯಾನುವೇಲ್ ಎಂಬ ಹೆಸರು ಆತನಿಗೆ ಇಡಬೇಕು ಎಂಬುದಾಗಿ ಪ್ರವಾದಿಯ ಮುಖಾಂತರ ಸರ್ವೇಶ್ವರ ಹೇಳಿದ ಪ್ರವಚನ ನೆರವೇರುವಂತೆ ಇದೆಲ್ಲ ಸಂಭವಿಸಿತು. ಇಮ್ಯಾನುವೇಲ್ ಎಂದರೆ ದೇವರು ನಮ್ಮೊಡನೆ ಇದ್ದಾರೆ ಎಂದು ಅರ್ಥ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಮತ್ತೆ ಮರಿಯಮ್ಮನವರ ಪ್ರೀತಿಗೆ ಪಾತ್ರರಾಗಿ ಭಕ್ತಿ ವಿಶ್ವಾಸದಿಂದ ತಾಯಿಯ ಹುಟ್ಟುಹಬ್ಬವನ್ನು ಆಚರಿಸಲು ಬಂದು ನೆರೆದಿರುವ ನಿಮಗೆಲ್ಲರಿಗೂ ಮಾತೆ ಮರಿಯಮ್ಮನವರ ಹುಟ್ಟುಹಬ್ಬದ ಶುಭಾಶಯ, ಪ್ರಾರ್ಥನೆ, ಅನುಗ್ರಹವನ್ನು ಕೋರುತ್ತಿದ್ದೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಶುಭ ಸಂದೇಶದ ಪ್ರಕಾರ ಮಾತೆ ಮರಿಯಮ್ಮನವರು ಭೇಟಿ ನೀಡಿದಂಥ ವಾಸವಾದಂತಹ 4 ಕುಟುಂಬಗಳಿವೆ. ಮೊದಲನೆಯ ಕುಟುಂಬ ನಜರೇತಿನ ಕುಟುಂಬ. ಈ ಕುಟುಂಬದ ವಿಶೇಷತೆ ಮಾತೆ ಮರಿಯಮ್ಮ, ಸಂತ ಜೋಸೆಫ್ ಹಾಗೂ ಯೇಸು ಸ್ವಾಮಿ. ಪಿತದೇವರು ಏನನ್ನ ತಮ್ಮ ಕರಗಳಿಗೆ ನೀಡಿದರೋ ಅವುಗಳನ್ನ ಸಂತೋಷ, ದುಃಖ, ಶಿಲುಬೆ ಎಲ್ಲವನ್ನ ಸಂತೋಷದಿಂದ ಸ್ವೀಕರಿಸಿದ ಕುಟುಂಬವಾಗಿತ್ತು ನಜರೇತಿನ ಕುಟುಂಬ. ಎರಡನೆಯ ಕುಟುಂಬ ಎಲಿಜಬೆತ್ ಜಕರಿಯಾರವರ ಕುಟುಂಬ. ಈ ಕುಟುಂಬದ ವಿಶೇಷತೆ ವೃದ್ಧಾಪ್ಯದಲ್ಲಿ ಮಗುವೊಂದು ಸ್ನಾನಿಕ ಯೋಹಾನನು ಜನಿಸುವ ಮರಿಯಮ್ಮನವರು ಈ ಕುಟುಂಬಕ್ಕೆ ಭೇಟಿ ನೀಡಿದ ಕಾರಣ. ಮೂರನೇ ಕುಟುಂಬ ಯೋವಾನನ ಶುಭ ಸಂದೇಶ 2ನೇ ಅಧ್ಯಾಯ, ಕಾನಾ ಊರಿನ ಕುಟುಂಬ. ಕೊರತೆಗಳನ್ನ ನೀಗಿಸುವಂತ ತಾಯಿ. ತಾಯಿಯ ಮಾಧ್ಯಸ್ಥಿಕೆಯಲ್ಲಿ ಕೊರತೆಗಳನ್ನು ನೀಗಿಸಲು ಸಾಧ್ಯ ಎಂಬುದಾಗಿ ಇಲ್ಲಿ ದೃಢಪಡಿಸಿದ್ದಾರೆ. ಕುಟುಂಬ ಶುಭ ಸಂದೇಶ ಹೇಳುತ್ತೆ. ಯೋವಾನನ ಶುಭ ಸಂದೇಶ 19ನೇ ಅಧ್ಯಾಯ 27ನೇ ವಾಕ್ಯ, ಶಿಲುಬೆಯಿಂದ ಮಾತೆ ಮರಿಯಮ್ಮನವರನ್ನ ದಿಟ್ಟಿಸಿ ನೋಡಿ, ತಾನು ಪ್ರೀತಿಸಿದ ಶಿಷ್ಯನಿಗೆ ನುಡಿದರು, ಇಗೋ ನಿನ್ನ ತಾಯಿ ಎಂದು. ಇನ್ನ ಯೋಹಾನನು ತನ್ನ ಮನೆಯಲ್ಲಿಯೂ ಮನದಲ್ಲಿಯೂ ಸ್ವೀಕರಿಸಿದರು ಎಂಬುದಾಗಿ. ಹಾಗಾದರೆ ಮಾತೆ ಮರಿಯಮ್ಮನವರು ಭೇಟಿಯಾದಂಥ ವಾಸವಾದಂಥ ಯೋವಾನನ ಜೀವನದಲ್ಲಿ ಉಂಟಾದ ಬದಲಾವಣೆ ಏನು ಎಂಬುದಾಗಿ ಧ್ಯಾನಿಸೋಣ. ಮಾರ್ಕನ ಆಚರಿಸಿ ಕ್ರಿಸ್ತನ ಪ್ರತಿಬಿಂಬವಾಗಿ, ಕ್ರಿಸ್ತನ ಪ್ರತಿಧ್ವನಿಯಾಗಿ ಈ ಲೋಕದಲ್ಲಿ ಜೀವಿಸೋಣ.
ಸುರಪಾನದಿ ನದಿ ದಾಡಿದಂತೆ ಆನಂದದಿಂದಲೇ ಕಾಣಿಕೆ ತಂದೆ ಆ ಮೋಡದಂತೆ ಆ ಬಾನಿನಂತೆ ನಿನ್ನ ಪ್ರೀತಿಯ ನಡಿದೆ ಆ ಪ್ರೀತಿಯಲ್ಲಿ ನಾ ಕಾಳುತ್ತಿದ್ದೆ ನಿನ್ನಲ್ಲಿ ಒಂದಾಗಿರುವೆ ಆ ಪ್ರೀತಿಯನ್ನು ನಾ ನೆನೆಯುತ್ತಿರುವೆ ಅನುಗೊಳಿಸೋ ದೇವನೇ ಅರ್ಪಣೆ ದೇವನೇ ಸಂಸ್ಕರಿಸು ಈ ಅರ್ಪಣೆ ಈ ಗೋಧಿಯ ರೊಟ್ಟಿಯಲ್ಲಿ ನೀರಿದು ಬರುವೆ ಅದರಲ್ಲಿ ಈ ದ್ರಾಕ್ಷಿಯ ಬಳ್ಳಿಯಲ್ಲಿ ನಿನ್ನ ತ್ಯಾಗವೇ ಕಾಣುತ್ತಿರುವುದಲ್ಲಿ ಈ ಕೊಡುಗೆಗಳಲ್ಲಿ ನನದೆನ್ನುವುದಲ್ಲಿ ನೀನೇ ಅದರಲ್ಲಿ ಪ್ರತಿಷ್ಠಾಪಿಸದಲ್ಲಿ ನೀನು ದೇವ ನಿನ್ನ ಕೊಡುಗೆಯಲ್ಲಿ ಆಗಮಿಸು ದೇವ ಈ ಕೊಡುಗೆಗಳಲ್ಲಿ ಸ್ವೀಕರಿಸು ನಿನ್ನ ಕರಗಳಲ್ಲಿ ಸ್ವೀಕರಿಸು ನಿನ್ನ ಕರಗಳಲ್ಲಿ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿ ನಮ್ಮ ಮತ್ತು ತಮ್ಮಡಿ ಪವಿತ್ರ ಧರ್ಮಸಭೆ ಒಳಿತಿಗಾಗಿ ಈ ಬಲಿಯನ್ನು ನಿಮ್ಮ ಕರುಣೆಯಿಂದ ಪ್ರಭುವೇ, ಸಂತೋಷದಿಂದ ಪೂಜ್ಯ ಕನ್ಯಾ ಮರಿಯಮ್ಮನವರ ಜಯಂತಿಯನ್ನು ಕೊಂಡಾಡುತ್ತಾ ಈ ಕಾಣಿಕೆಗಳನ್ನು ನಿಮಗೆ ಅರ್ಪಿಸುತ್ತಿದ್ದೇವೆ. ಕನ್ಯೆಯ ಮೂಲಕ ಮಾನವ ಜನ್ಮ ತಾಳಲು ಇಚ್ಛಿಸಿದ ನಿಮ್ಮ ಕುಮಾರರ ಮಾನವತೆಯಿಂದ ನಾವು ಅಧಿಕ ಶಕ್ತಿಯನ್ನು ಪಡೆಯುವಂತೆ ಕರುಣಿಸಬೇಕೆಂದು ದೀನತೆ ನಿಮ್ಮನ್ನು ವಿನಂತಿಸುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆ ಎತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭುವೇ, ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು. ಅಂತೆಯೇ ಸದಾ ಕನ್ನಿಕೆಯಾದ ಪರಿಶುದ್ಧ ಕನ್ಯಾ ಮರಿಯಮ್ಮನವರ ಹಬ್ಬದಂದು ನಿಮ್ಮನ್ನು ಸ್ತುತಿಸಿ ಹರಸಿ ನಿಮ್ಮ ನಾಮವನ್ನು ಮಹಿಮೆ ಪಡಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ರಕ್ಷಣೆಯೂ ಕರ್ತವ್ಯವೂ ಆಗಿದೆ. ಏಕೆಂದರೆ ಮರಿಯಮ್ಮನವರು ಪವಿತ್ರ ಆತ್ಮರ ಶಕ್ತಿಯಿಂದ ನಿಮ್ಮ ಏಕೈಕ ಕುಮಾರನನ್ನು ಗರ್ಭಧರಿಸಿ ಮತ್ತು ತಮ್ಮ ಕನ್ಯತ್ವದ ಮಹಿಮೆಯನ್ನು ಕಳೆದುಕೊಳ್ಳದೆ ಅನಂತ ಬೆಳಕಾಗಿರುವ ನಮ್ಮ ಪ್ರಭು ಯೇಸು ಕ್ರಿಸ್ತರನ್ನು ಲೋಕಕ್ಕೆ ನೀಡಿದರು. ಅವರ ಮುಖಾಂತರ ದೂತರು ನಿಮ್ಮ ಮಹಿಮೆಯನ್ನು ಸ್ತುತಿಸುತ್ತಾರೆ, ಪ್ರಭುತ್ವ ದೂತರು ಆರಾಧಿಸುತ್ತಾರೆ, ಶಕ್ತ ದೂತರು ನಿಮ್ಮ ಸನ್ನಿಧಿಯಲ್ಲಿ ನಡುಗುತ್ತಾರೆ. ಸ್ವರ್ಗವು ಸ್ವರ್ಗೀಯ ಸದ್ಗುಣ ಗಣಗಳು, ಪುನೀತ ಸೆರಾಫಿಮ್ ಗಣಗಳು ಸಂತಸದಿಂದ ಒಂದುಗೂಡಿ ನಿಮ್ಮನ್ನು ಪೂಜಿಸುತ್ತವೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸಿ ಎಂದು ಪ್ರಾರ್ಥಿಸುತ್ತಾ ದೀನ ಸ್ತುತಿಯಿಂದ ಘೋಷಿಸುತ್ತೇವೆ. ಪರಿಶುದ್ಧ ಪರಿಶುದ್ಧರು, ಸೇನೆಗಳ ದೇವರು,
ಪರಿಶುದ್ಧ ಪರಿಶುದ್ಧರು ಸೇನೆಗಳ ದೇವರು ಓಜಾನ 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 ಈ ಅಪರಗಳು ನಿನ್ನಯ ಮಹಿಮೆಯಿಂದ ತುಂಬಿವೆ ಮಹೋನ್ನತದಲ್ಲಿ ಓಜಾನ ಈ ಅಪರಗಳು ನಿಮ್ಮಯ ಮಹಿಮೆಯಿಂದ ತುಂಬಿವೆ ಮಹೋನ್ನತದಲ್ಲಿ ಓಜಾನ ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು ಮಹೋನ್ನತದಲ್ಲಿ ಓಜಾನ ಮಹೋನ್ನತದಲ್ಲಿ ಓಜಾನ ಮಹೋನ್ನತದಲ್ಲಿ ಓಜಾನ ಮಹೋನ್ನತದಲ್ಲಿ ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗೆ ಇವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಈಗೋ ವಿಶ್ವಾಸದ ಪರಮ ರಹಸ್ಯ. ಪ್ರಭು, ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಅಲ್ಲೇಲು ಅಲ್ಲೇಲು ಅಲ್ಲೇಲೂಯಾ, ಅಲ್ಲೇಲು ಅಲ್ಲೇಲೂಯಾ. ಆದ್ದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ನೀಯುವ ರೊಟ್ಟಿಯನ್ನು, ರಕ್ಷಣೆ ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು 14ನೇ ಲಿಯೋ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಠ ಮಚಾದವರೊಂದಿಗೂ, ಸಹ ಧರ್ಮಾಧ್ಯಕ್ಷ ಆರೋಗ್ಯ ಸತೀಶ್ ಜೋಸಫ್ ಸುಸ್ನಾಥನವರೊಂದಿಗೂ, ಸಕಲ ಯಾಚಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ,
ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. ಕ್ರಿಸ್ತರ ಆಜ್ಞೆಯಿಂದ ಪ್ರೇರಿತರಾಗಿ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಭಕ್ತಿಯಿಂದ ನಾವು ಹೇಳುವುದು ಏನೆಂದರೆ, ಸ್ವರ್ಗದಲ್ಲಿ ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜಭಾರವು ಅಧಿಕಾರವು ಮಹಿಮೆಯು ಇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲೆಕ್ಕಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಪ್ರಭು ಕ್ರಿಸ್ತರ ಶಾಂತಿ ಸದಾ ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ ನೀಡಲಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು, ನಿಜಕ್ಕೂ ಭಾಗ್ಯವಂತರು. ಪ್ರಭು ತಾವನ ಮನೆಯನ್ನು ಪ್ರವೇಶಿಸಲು ನಿಮ್ಮ ಗಮನಕ್ಕೆ ಸ್ನಾನ ದೀಕ್ಷೆ ಪಡೆದು ಪ್ರಥಮ ಪರಮ ಪ್ರಸಾದವನ್ನು ಸ್ವೀಕರಿಸಿ ಗುರು ದೇವಾ ಬಾಬಾ ಬಾಯೇಸು ಭರವಸೆ ತುಂಬ ಬಾಬಾ ಕ್ರಿಸ್ತನೇ ಆತ್ಮವ ಬೆಳಗಲು ಬಾ. ನನಗೆ ಅಭಯ ನೀನಾಗಿ ನಾವಾರಿಗೂ ಅಂತೆನು. ಸುದಯ ಸವಿಯೋ ನೀನಾಗಿ ಇನ್ನೇನನು ಬಯಸೆನು. ನನಗೆ ಅಭಯ ನೀನಾಗಿಯೇ ನಾನಾರಿಗೂ ಅಂತೆನು. ಸುದಯ ಸವಿಯು ನೀನಾಗಿಯೇ ಇನ್ನೇನನು ಬಯಸೆನು. ನನ್ನ ಆಧಾರವೇ ನನ್ನ ಸರ್ವಸ್ವವೇ ನನ್ನ
check.